ಅನಾದಿ ಕಾಲದಲ್ಲಿ ಮಹರ್ಷಿ ಕಶ್ಯಪರು ಭೂಮಿಯಲ್ಲಿ ಮಹಾ ತಪಸ್ವಿಯಾಗಿ ಪ್ರಸಿದ್ಧರಾಗಿದ್ದರು. ಅವರಿಗೆ 2 ಪತ್ನಿಯರಿದ್ದರು, ವಿನತಾ ಮತ್ತು ಕದ್ರು. ಇಬ್ಬರೂ ದಕ್ಷ ಪ್ರಜಾಪತಿಯ ಪುತ್ರಿಯರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಆಶೆ ಇತ್ತು. ಒಂದು ದಿನ ಕದ್ರು ಮಹರ್ಷಿ ಕಶ್ಯಪರನ್ನು ಪ್ರಾರ್ಥಿಸಿದಳು. ನನಗೆ 1000 ಶಕ್ತಿಶಾಲಿ ನಾಗಪುತ್ರರು ಬೇಕು ಎಂದು ಅವಳು ಆಶಿಸಿದಳು. ಮಹರ್ಷಿ ಕಶ್ಯಪರು ಆ ಆಶೀರ್ವಾದವನ್ನು ಅವಳಿಗೆ ನೀಡಿದರು. ನಂತರ ವಿನತಾ ತನ್ನ ಮನಸ್ಸಿನ ಆಶೆಯನ್ನು ಹೇಳಿದಳು. ನನಗೆ 1000 ಮಕ್ಕಳು ಬೇಡ, ಆದರೆ ನನಗೆ 2 ಪುತ್ರರು ಬೇಕು. ಅವರು ಕದ್ರುವಿನ 1000 ಮಕ್ಕಳಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿರಬೇಕು ಎಂದು ಅವಳು ಪ್ರಾರ್ಥಿಸಿದಳು. ಕಾಲ ಕಳೆದ ನಂತರ ಕದ್ರು 1000 ಮೊಟ್ಟೆಗಳನ್ನು ಪಡೆದಳು. ವಿನತಾಗೆ ಮಾತ್ರ 2 ಮೊಟ್ಟೆಗಳು ದೊರಕಿದವು. ಅವು ಸಾಮಾನ್ಯ ಮೊಟ್ಟೆಗಳೂ ಅಲ್ಲ, ದೈವಿಕ ಶಕ್ತಿಯಿಂದ ತುಂಬಿದ್ದವು. ಸ್ವಲ್ಪ ಸಮಯದ ನಂತರ ಕದ್ರುವಿನ ಮೊಟ್ಟೆಗಳು ಒಡೆಯತೊಡಗಿದವು. ಅವುಗಳಿಂದ 1000 ನಾಗರು ಹುಟ್ಟಿದರು. ಅವರಲ್ಲಿ ಶೇಷ, ವಾಸುಕಿ ಮತ್ತು ತಕ್ಷಕ ಎಂಬ ಮಹಾನಾಗರು ಇದ್ದರು. ಆದರೆ ವಿನತೆಯ 2 ಮೊಟ್ಟೆಗಳು ಇನ್ನೂ ಒಡೆಯಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ವರ್ಷಗಳು ಕಳೆದರೂ ಆ ಮೊಟ್ಟೆಗಳು ಹಾಗೆಯೇ ಉಳಿದವು. ವಿನತಾ ಸಹನೆಯೊಂದಿಗೆ ಕಾಯುತ್ತಾ ಇದ್ದಳು.